ನಾನು ಇದೆಲ್ಲ ಹೇಗೆ ಮಾಡಿಕೊಂಡೆ? ಈ ರಕ್ತ, ಬ್ಯಾಂಡೇಜು ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಇದೆಲ್ಲ ಚಾಕುಲ್ ಮಾಡ್ಕೊಂಡ್ರೆ ಅಂತ ಅಣ್ಣ ಹೇಳ್ತಿದ್ರು. ಅದಕ್ಕೆ ಚಾಕುಲ ಮುತ್ತು ಮಾವ ಇದ್ರೂ ಕೂಡ ನನ್ನ ಕೈನ ನಾನೇ ಕುಯ್ಕೊಂಡ. ಹೌದು, ನಿಮ್ಮನ್ನು ಸಮಾಧಾನ ಮಾಡಿ ಮಲಗಿಸಿದ್ರಂತೆ. ಆದರೂ ಇದೆಲ್ಲ ನಿಮ್ಮ ತಲೆಗೆ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಅಂತ ಅಣ್ಣ ಬೇಜಾರು ಮಾಡಿಕೊಂಡ್ರು. ಅಣ್ಣ ನೋಡಿದಾಗ ನಿಮ್ಮ ಕೈಯಲ್ಲಿ ರಕ್ತ ಬರ್ತಿತ್ತಂತೆ. ನೋವು ಕಮ್ಮಿ ಆಗಿದೆ ಅಲ್ವಾ ಅದಕ್ಕೆ? ಮತ್ತೆ ಯಾಕೆ ಕಣ್ಣೀರು? ನನ್ನ ನೋವು ಒಂದಲ್ಲ ಒಂದಿನ ಹೋಗುತ್ತೆ, ಗಾಯ ನೋವಾಸಿ ಆಗುತ್ತೆ. ನನಗೆ ಪೆಟ್ಟಾದ್ರೂ ಪರವಾಗಿಲ್ಲ, ಆದರೆ ಅದೇ ಪೆಟ್ಟು ನನ್ನ ಮುತ್ತು ಮಾವಂಗೆ ಏನಾದರೂ ಆಗಿದ್ರೆ ಜೀವನ ಪೂರ್ತಿ ನಾನು ಅದನ್ನ ನೆನೆಸ್ಕೊಂಡು ಕೊರಗ್ತಾ ಇರ್ತಿದ್ದೆ. ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಆ ಥರ ಏನೂ ಆಗಿಲ್ವಲ್ಲ, ಬಿಡಿ. ಇದು ತುಂಬಾನೇ ಅತಿ ಆಗ್ತಿದೆ ಆಯುಷು. ನನ್ನನ್ನು ನಾನು ಯಾಕೆ ಹಿಡ್ತದಲ್ಲಿ ಇಟ್ಕೊಳಕ್ಕಾಗ್ತಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ನಮಗಿಷ್ಟ ಆಗೋರ್ನ ನಾವು ಯಾವತ್ತೂ ಹಿಂಸೆ ಮಾಡೋದಿಲ್ಲ. ಅದಕ್ಕೆ ನಿಮಗೆ ಅಣ್ಣ ಅಂದರೆ ತುಂಬ ಇಷ್ಟ, ಅದಕ್ಕೆ ನೀವು ನಿಮಗೆ ಮಾತ್ರ ಹಿಂಸೆ ಮಾಡ್ಕೋತಿದ್ದೀರಾ. ಆದರೆ ಅದು ತಪ್ಪಲ್ವಾ? ಅದಕ್ಕೆ ಇದೆಲ್ಲ ಯಾವುದೂ ಇರಬಾರ್ದು. ನೀವು, ಮಗು, ಮುತ್ತಣ್ಣ ಎಲ್ಲರೂ ಖುಷಿಯಾಗಿರಬೇಕು. ಅದಕ್ಕೆ ಆ ಸಮಯಕ್ಕೋಸ್ಕರನೇ ನಾನು ಕಾಯ್ತಿರೋದು ಆಯುಷು. ಅಲ್ಲಿವರೆಗೂ ಏನೂ ಆಗದೆ ಇದ್ರೆ ಸಾಕು. ಯಾಕದಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ಯಾರಿಗೂ ಏನೂ ಆಗದೆ ಇದ್ರೆ ಅಂದರೆ? ಬೇರೆಯವರಿಂದ ಅಲ್ಲ, ನನ್ನಿಂದನೇ ಮುತ್ತು ಮಾವಗೆ ಏನಾದರೂ ಅಪಾಯ ಆಗೋಗುತ್ತೇನೋ ಅಂತ ಭಯ. ನನ್ನ ಮನಸ್ಸನ್ನ ನನ್ನ ಕೈಲೇ ಹಿಡಿತದಲ್ಲಿ ಇಟ್ಕೊಳಕ್ಕಾಗ್ತಿಲ್ವಲ್ಲ, ಯಾಕೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಚಿಂತೆ ಅನ್ನೋದು ಚಿತೆ ಥರ, ಒಂದಲ್ಲ ಒಂದಿನ ಅದು ಸುಟ್ಟು ಹೋಗುತ್ತೆ. ಅದಕ್ಕೆ ಅದಕ್ಕೆ ನಾಳೆ ಏನಾಗುತ್ತೆ, ನಮ್ಮ ಜೀವನ ಏನಾಗುತ್ತೆ ಅಂತ ನಾವು ತುಂಬ ಯೋಚನೆ ಮಾಡಬಾರ್ದು. ನಮ್ಮ ಮನಸ್ಸನ್ನು ಖುಷಿಯಾಗಿ ನೆಮ್ಮದಿಯಾಗಿ ಇಟ್ಕೋಬೇಕು. ಈಗಷ್ಟೇ ನಾನು ಆರಾಮಾಗಿರಿ ಅಂತ ಹೇಳಿದ್ದೆ, ನೀವಾಗಲೇ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಅಣ್ಣಂಗೂ ಏನೂ ಆಗಲ್ಲ, ಮಗುಗೂ ಏನೂ ಆಗಲ್ಲ, ಎಲ್ಲರೂ ಚೆನ್ನಾಗೇ ಇರ್ತೀವಿ. ಹಾಗೆ ಅಂದ್ಕೊಂಡ್ರೆ ನಡೆದ್ಬಿಡತ್ತಾ ಆಯುಷು? ಮನಸ್ಸೇ ಎಲ್ಲದಕ್ಕೂ ಮೂಲ. ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಬೆಳ್ಳಿ ಸಮಸ್ಯೆನ ನಾವು ಯಾರ ಹತ್ರ ಹೇಳ್ಕೊಂಡಿದ್ದೀವೋ ಅವರಿಬ್ಬರು ನಮಗೆ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸ್ವಾಮೀಜಿ ಆಧ್ಯಾತ್ಮಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ. ಡಾಕ್ಟರ್ ಭರತ್ ಅವರು ಸೈಕಾಲಜಿ ಅಧ್ಯಯನದ ಪ್ರಕಾರ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಸ್ಪಿಟಲು ಸೈಕಾಲಜಿ ಥೆರಪಿಗಿಂತ ಆಧ್ಯಾತ್ಮಿಕ ಮಾರ್ಗನೇ ಸರಿ ಅನಿಸ್ತದೆ ಬೆಳ್ಳಿಗೆ. ಕಣ್ಕಟ್ ಸ್ವಾಮೀಜಿ ಹೇಳಿದ ನೆನಪಿದೆಯಾ? ಅವರು ಕೂಡ ಸೈಕಾಲಜಿಕಲ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಾಯನಾತ್ಮ ಇದೆ ಅಂತ ನಂಬಿರೋ ಬೆಳ್ಳಿನೇ ಮಾಯನಾತ್ಮ ದೂರ ಆಗೋ ಥರ ಮಾಡಿದ್ರೆ ಬೆಳ್ಳಿ ಗುಣ ಆಗ್ತಾರೆ ಅಂತ ಹೇಳಿದರು. ಬೆಳ್ಳಿ ತಾನಾಗೆ ಮಾಯಾತ್ಮ ದೂರ ಮಾಡ್ಕೊಳ್ಳೋದ? ಅಂದರೆ ಮಾಯನಾತ್ಮನ ದೂರ ಮಾಡ್ತಿದ್ದೀವಿ ಅಂತ ಅನ್ನಿಸ್ಬೇಕು. ಹಾಗೆ ನೋಡೋಕ್ಕೋದ್ರೆ ಮಾಯನಾತ್ಮ ಈ ಭೂಮಿ ಮೇಲೆ ಇಲ್ವೇ ಇಲ್ಲ, ಅದು ಬೆಳ್ಳಿ ಭ್ರಮೆ ಅಷ್ಟೇ. ನಾವು ಯಾವತ್ತು ಮಾಯನಾತ್ಮ ದೂರ ಮಾಡ್ತಿದ್ದೀವಿ ಅಂತ ಬೆಳ್ಳಿಗೆ ಅನಿಸುತ್ತೋ ಅವತ್ತು ಬೆಳ್ಳಿ ಗುಣ ಆಗೋದಕ್ಕೆ ಶುರು ಆಗ್ತಾಳೆ. ಕಣ್ಕಂಡ್ ಸ್ವಾಮಿಗೆ ಆತ್ಮಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಮಾಯನಾತ್ಮ ಇಲ್ಲ ಅಂತ ಕಟ್ಟಿಟ್ಟಾಗಿ ಹೇಳಿದ್ದಾರೆ ಅಂದಮೇಲೆ ಆಧ್ಯಾತ್ಮಿಕ ಮಾರ್ಗನೇ ಸರಿ ಅನ್ನಿಸ್ತಿದೆ. ಮತ್ತೇನಾದರೂ ಎಡವಟ್ಟಾದ್ರೆ ಅಂತ ಭಯ ಕಣ. ಬೆಳ್ಳಿ ಒಬ್ಬಳೇ ಇದ್ದಿದ್ರೆ ಪರವಾಗಿಲ್ಲ, ಈಗ 2 ಜೀವ, ತುಂಬ ಹುಷಾರಾಗಿರಬೇಕು. ಆ 2 ಜೀವನ ಮುಖ್ಯ ಕಣ. ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ಆದರೆ ನನ್ನ ಬೆಳ್ಳಿನ, ನನ್ನ ಮಗುನ ಉಳಿಸ್ಕೊಂಡೇ ಉಳಿಸ್ಕೊತೀನಿ. ಡಾಕ್ಟ್ರು ನನ್ನ ಹತ್ರ ಏನೋ ಪ್ರಶ್ನೆ ಕೇಳಿದ್ರು ಅನ್ಸತ್ತೆ, ಆದರೆ ನಾನು ಅದಕ್ಕೆ ಏನು ಉತ್ತರ ಕೊಟ್ಟೆ ಅಂತಾನೆ ಗೊತ್ತಿಲ್ಲ. ಅದೇನು ಅಂತ ನನಗೆ ಗೊತ್ತು. ನೀನು ಬಂದೇ ಇರಲಿಲ್ಲ, ಆದರೂ ನಿನಗೆ ಎಲ್ಲ ವಿಷಯ ಹೇಗೆ ಗೊತ್ತಾಯ್ತು? ಷಣ್ಮುಗಣ್ಣ ಮತ್ತು ಮುತ್ತಣ್ಣ ಎಲ್ಲ ವಿಚಾರನೂ ಹೇಳಿದ್ರು. ಅದಲ್ಲದೆ ಷಣ್ಮುಗಣ್ಣ ನೀವು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಡಾಕ್ಟ್ರಿಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳ್ಕೊಂಡಿದ್ದಾರೆ.
ನಿಮ್ಮ ಹತ್ರ ಮಾತಾಡಿದ್ಮೇಲೆ ಡಾಕ್ಟ್ರು ಒಂದು ಮುಖ್ಯವಾದ ವಿಷಯ ಹೇಳಿದ್ದಾರೆ. ಏನದು? ನಿಮ್ಮ ಮಗುನ ಮತ್ತು ಬೈರಣ್ಣನ ಸಾಯಿಸಿದ್ದು ಮಾಯಾ ಅಲ್ಲ. ಏನು ಹೇಳ್ತಿದ್ಯಾ ಐಶು? ಕಣ್ಮುಂದೆ ನಡೆದಿರೋದನ್ನ ನಡೆದಿಲ್ಲ ಅಂತ ಹೇಳೋದಕ್ಕಾಗತ್ತಾ? ನಾವೇನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ವಾ? ಈ ತುತ್ತು ತಿನ್ನಿ, ನಿಜ ಏನು ಅಂತ ನಾನೇ ಹೇಳ್ತೀನಿ. ನಾನು ಏನೋ ಹೇಳ್ತಿದ್ದೀನಿ, ನೀನು ನೋಡಿದ್ರೆ ತಿನ್ನು ಅಂತಿದ್ಯಲ್ಲ. ಅಮ್ಮ ಯಾವಾಗಲೂ ಒಂದು ವಿಷಯ ಹೇಳ್ತಿದ್ರು, ಹೆಲ್ತ್ ಇಸ್ ವೆಲ್ತ್ ಅಂತ. ಹೆಲ್ತ್ ಚೆನ್ನಾಗಿಟ್ಕೊಳ್ಳೋದು ಒಂದೇ, ನಮ್ಮ ಹತ್ರ 1000 ಕೋಟಿ ರೂಪಾಯಿ ಇರೋದು ಒಂದೇ. ಅದು ಯಾಕೆ ಹಾಗೆ ಹೇಳಿದ್ರು ಅಮ್ಮ ಅಂತ ನನಗೀಗ ಅರ್ಥ ಆಗ್ತಿದೆ. ಎಲ್ಲಿ ನೀವು ಮಾಡಿ. ಮಾಯಕ ಕೊಂದಿಲ್ಲ ಅಂತ ನಾವು ನಂಬೋದಾದ್ರೂ ಹೇಗೆ? ಅದಕ್ಕೆ ಡಾಕ್ಟ್ರು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಾವು ಯಾರೂ ನಂಬಲ್ಲ ಅಂತ ಅವರೇ ಅದನ್ನು ಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಚಿಕ್ಕಮ್ಮನ ಘಟನೆನ ನಾವು ನೇರವಾಗಿ ನೋಡಲಿಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಮಗು ವಿಚಾರವಾಗಿ ಏನಾಗಿರತ್ತೆ ಅಂತ ನನಗೆ ಗೊತ್ತಿರತ್ತಲ್ವಾ ಐಶು? ಯಾಕೆಂದರೆ ಮಗು ನನ್ನ ಹೊಟ್ಟೆಲಿ ಇದ್ದಿದ್ದು. ಯಾರೋ ನನ್ನ ಮಗುಗೆ ತೊಂದರೆ ತರ್ತಿದ್ದಾರೆ ಅಂದರೆ ನನಗಿಂತ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರತ್ತೆ ಹೇಳು? ಅವ್ರ ಹತ್ರ ಉತ್ತರಗಳಿದೆ, ನಮ್ಮ ಹತ್ರ ಪ್ರಶ್ನೆಗಳಿದೆ. ಎಲ್ಲ ಅನುಮಾನಕ್ಕೂ ಒಂದು ಪ್ರೂಫ್ ಕೊಟ್ಟು ಪ್ರೂವ್ ಮಾಡ್ಬೋದಲ್ವಾ? ಡಾಕ್ಟ್ರ್ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂದಮೇಲೆ ನಾವೇ ತಪ್ಪಾಗಿರ್ಬೋದಲ್ವಾ? ಅದಕ್ಕೆ ಈ ಮನೇಲಿ ಏನೇ ನಡೀತಿದ್ರು ಅದನ್ನ ಬಂದು ಐಶು ಮತ್ತೆ ಷಣ್ಮುಗ ಹೇಳ್ತಿದ್ದಾರೆ ಹೊರತು ಅಣ್ಣ ಏನಾದ್ರೂ ಹೇಳ್ತಿದ್ದಾನಾ? ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅಣ್ಣ ತೀರ್ಮಾನನೇ ಮಾಡಿಲ್ಲ. ಅವನು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ, ಬಿಡು. ಕೆಲ್ಸ ಏನೂ ಇಲ್ಲ, ಬ್ಯುಸಿ ಆಗಿದ್ದಾರೆ ಅಂತ ತೋರ್ಸ್ಕೊತಿದ್ದಾರೆ ಅಷ್ಟೇ. ನಿನ್ನಿಂದ ತಪ್ಪಿಸ್ಕೊಳಕ್ಕೆ ಇಷ್ಟೆಲ್ಲ ಸರ್ಕಸ್. ಮುತ್ತಣ್ಣನ ಏನಂತ ಅನ್ಕೋತಿದ್ದೀರಾ? ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಅವ್ರ ಜೊತೆ ಇದ್ರೆ ಅಲ್ಲ, ಅವ್ರ ಮನ್ಸನ್ನು ಅರ್ಥ ಮಾಡ್ಕೋಬೇಕು, ಆಗಲೇ ಗೊತ್ತಾಗೋದು. ಐಶು, ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡ್ತಿದ್ಯಾ? ಇಲ್ಲ ಅಮ್ಮ, ಅಕ್ಕ ಅಣ್ಣನ ಬಗ್ಗೆ ಏನೇನೋ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಸರಿಯಾಗಿ ಪೂರ್ತಿಯಾಗಿ ಅರ್ಥ ಮಾಡಿಸ್ಲೇಬೇಕು. ಮುತ್ತಣ್ಣ ಅದಕ್ಕೆ ನಾರ್ಮಲ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಅವ್ರು ಎಷ್ಟೊಂದು ದಿನ ನಿದ್ದೆ ಕೂಡ ಮಾಡಿಲ್ಲ. ಅಣ್ಣ ಮನೆಯವರು ಅಂತ ಪ್ರಾಣನೇ ಬಿಡ್ತಾರೆ. ನೀವೀಗ ಅವ್ರ ಬಗ್ಗೆ ತಿಳ್ಕೊಳ್ಳೋದು ತಪ್ಪಲ್ವಾ ಅಕ್ಕ? ನಾನೇನು ಕೆಟ್ಟದಾಗ ಮಾತಾಡ್ತಿಲ್ಲ. ಅಣ್ಣ ಅಮ್ಮನ ಹತ್ರ ಯಾಕೆ ಏನು ಹೇಳ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಮುಂಚೆ ಆಗಿದ್ರೆ ಯಾರನ್ನಾರು ವಿಷಯ ಹೇಳಕ್ ಕಳಿಸ್ಬೇಕಿತ್ತು, ಇಲ್ಲ ಟೆಲಿಗ್ರಾಮ್ ಕೊಡ್ಬೇಕಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ಹಾಗಿಲ್ವಲ್ಲ. ಕೈಯಲ್ಲಿ ಫೋನ್ ಇರತ್ತೆ, ಒಂದು ಟಚ್ ಮಾಡಿದ್ರೆ ಅಮ್ಮಂಗೆ ಕಾಲ್ ಬರುತ್ತೆ. ಮಾಡ್ಬೋದಿತ್ತಲ್ವಾ? ಯಾಕೆ ಮಾಡಿಲ್ಲ ಹೇಳು? ನನಗೆ ಫೋನ್ ಮಾಡಿದ್ರು ಅಕ್ಕ, ಅವ್ರು ಎಲ್ಲ ಹೇಳಿದ್ರು ಅಂತ ನಾನು ನಿಮ್ಗೆ ಹೇಳಲಿಲ್ವಾ? ಅದನ್ನೇ ನಾನು ಹೇಳ್ತಿರೋದು. ನಿನಗೆ ಫೋನ್ ಮಾಡಿ ಹೇಳಿದ್ದಾರೆ, ಷಣ್ಮುಗನ್ಗೆ ವಿಷಯ ಗೊತ್ತಿದೆ. ಅದೇ ವಿಷಯ ಅಮ್ಮನ್ಗೂ ತಿಳಿಸ್ಬೇಕಲ್ವಾ? ಅವರು ಈ ಮನೆ ದೊಡ್ಡವರು, ಅವ್ರಿಗೆ ಗೌರವ ಮರ್ಯಾದೆ ಕೊಡ್ಬೇಕಾಗಿರೋದು ಅಣ್ಣನ ಕರ್ತವ್ಯ. ಅಣ್ಣ ಹೀಗೆಲ್ಲ ನಡ್ಕೊಂಡ್ರೆ ಅಣ್ಣನ್ಗೆ ಅಮ್ಮನ ಮೇಲೆ ಗೌರವನೇ ಇಲ್ಲ ಅನ್ಸತ್ತೆ. ಮುತ್ತು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸದ ಬಗ್ಗೆ, ಅಭಿಮಾನದ ಬಗ್ಗೆ ಯಾರು ಮಾತಾಡಬಾರ್ದು. ಅವನು ನನ್ನನ್ನು ದೇವ್ರ ಹಾಗೆ ನೋಡ್ತಾನೆ. ಏನೋ ಕಾರಣಾಂತರದಿಂದ ಅವ್ನು ನನ್ನನ್ನು ನೋಡಕ್ ಬರ್ದೇ ಇರ್ಬೋದು. ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತೀರಾ? ನನ್ನನ್ನೇ ವಿಲ್ಲನ್ ತರ ನೋಡ್ತಿದ್ದೀರಾ ನೀವಿಬ್ರು? ನಾನು ಹೇಳಕ್ ಬಂದಿದ್ದೆ ಒಂದು, ನೀವಿಬ್ರು ಅರ್ಥ ಮಾಡ್ಕೊಂಡಿದ್ದೆ ಇನ್ನೊಂದು. ಐಶು, ಇದೆಲ್ಲ ಇರ್ಲಿ, ಬೆಳ್ಳಿ ಊಟ ಮಾಡದ್ಲಾ? ಹಾ ಅಮ್ಮ, ರೆಸ್ಟ್ ಮಾಡ್ತಿದ್ದಾರೆ. ಪಾಪ, ಅವಳು ಯಾಕೆ ತನ್ನ ಮೇಲೆ ತಾನೇ ಇಷ್ಟೊಂದು ಭಾರ ಹಾಕೊಂಡು ಕೊರಗ್ತಿದ್ದಾಳೋ ಏನೋ ಗೊತ್ತಾಗ್ತಿಲ್ಲ. ಬೆಳ್ಳಿ ಅದಕ್ಕೆ ಯಾವಾಗೆಲ್ಲನೂ ಅರ್ಥ ಮಾಡ್ಕೊಳ್ತಾರೋ ಅವತ್ತು ಗುಣ ಆಗ್ತಾರೆ. ಅಲ್ಲಿವರೆಗೂ ಯಾರಾದರೂ ಒಬ್ರು ಅವ್ರ ಜೊತೆ ಇರಲೇಬೇಕು. ನಾನು ಈಗಲೇ ಮುತ್ತುಗೆ ಫೋನ್ ಮಾಡ್ತೀನಿ. ಪಾಪ, ಅವನು ಇದನ್ನೆಲ್ಲ ನೋಡಿ ನೋಡಿ ತುಂಬಾನೇ ಕುಗ್ಗೋಗಿರ್ತಾನೆ. ಅವನ ಹತ್ರ 4 ಸಮಾಧಾನದ ಮಾತಾಡ್ತೀನಿ. ಇಲ್ಲದೆ ಹೋದ್ರೆ ನನಗೆ ಯಾರೂ ಇಲ್ಲ ಅಂತ ತುಂಬಾನೇ ಕೊರಗ್ಬಿಡ್ತಾನೆ. ಆಧ್ಯಾತ್ಮಿಕವಾಗಿ ಬೆಳ್ಳಿ ಕಾಲಿನ ಗುಣ ಮಾಡೋದು ತುಂಬಾನೇ ಒಳ್ಳೆ ಐಡಿಯಾ. ಬೆಳ್ಳಿಯವರು ದೇವ್ರಿದೆ ಅನ್ನೋ ಕಾನ್ಸೆಪ್ಟ್ನ ನಂಬ್ತಾರೆ, ಹಾಗೆ ಆತ್ಮ ಇದೆ ಅನ್ನೋ ಕಾನ್ಸೆಪ್ಟ್ನು ನಂಬ್ತಾರೆ. ಬೆಳ್ಳಿ ಗುಣ ಆಗ್ತಾಳಲ್ವಾ? ಡೌಟೇ ಬೇಡ. ನೀವು ಈ ರೀತಿ ಪ್ಲಾನ್ ಮಾಡೋದ್ರಿಂದ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕಣ್ಕಟ್ ಸ್ವಾಮೀಜಿಗಳು ಇದೇ ಥರ ಹೇಳಿದರು. ಬೆಳ್ಳಿನೇ
ಮಾಯಿನ ಆತ್ಮದಿಂದ ದೂರ ಆಗ್ತಿದ್ದಾಳೆ ಅಂತ ಅವಳು ತಿಳ್ಕೊಬೇಕು. ಇಲ್ಲಾಂದರೆ ಬೆಳ್ಳಿನೇ ಮಾಯಿನ ಆತ್ಮಕ್ಕೆ ಶಾಂತಿ ಸಿಗುವಾಗ ಮಾಡಬೇಕು ಅಂತ ಹೇಳಿದರು. ಇದೆರಡೇ ಉಪಾಯ ಅವ್ರು ಹೇಳಿದ್ದು ನಮಗೆ. ಸ್ಪಿರಿಚುವಲ್ ಆಗಿ ಸೈಕಾಲಜಿ ಮೂಲಕ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಮುಂಚೆನೇ ರೆಡಿ ಮಾಡ್ಕೋಬೇಕು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಸ್ವಲ್ಪನೇ ಮಾಯಿನ ಆತ್ಮ ದೂರ ಆಗ್ತಿದೆ ಅಂತ ಅವಳು ತಿಳಿಸ್ಬೇಕು. ಅದೇಗೆ? ಬೆಳ್ಳಿ ಪ್ರೆಗ್ನೆಂಟ್ ಆಗಿದ್ದ ಖುಷಿಲಿ ನಾವೆಲ್ಲ ಸೇರಿ ಫಂಕ್ಷನ್ ಮಾಡಿದ್ವಿ. ಆಗೇನಾಯ್ತು ಅಂದರೆ ಆ ಕ್ಷಣದಿಂದನೇ ಎಲ್ಲ ಬದಲಾಗೋಯ್ತು. ಬೆಳ್ಳಿ ಮನಸ್ಸಲ್ಲಿ ಭಯ ಶಾಶ್ವತವಾಗಿ ಉಳಿದೋಯ್ತು ಡಾಕ್ಟ್ರೆ. ಒಂದು ವಿಷಯ ಏನಂದರೆ ಕಾವ್ಯನ್ ಬಿಟ್ಟರೆ ನಮ್ಮ ಮನೇಲಿ ಇನ್ಯಾರ ಮೇಲೂ ಅನುಮಾನ ಪಟ್ಟಿಲ್ಲ. ನಾವೇ ಮುಂದೆ ನಿಂತು ಬೆಳ್ಳಿ ಅದಕ್ಕೆ ಅದನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಹೌದು, ಬೆಳ್ಳಿ ಗುಣ ಆಗಬೇಕು ಅಂದರೆ ಕಾವ್ಯನೇ ಬರಬೇಕು. ಕಾವ್ಯನ್ ಮುಂದಿಟ್ಕೊಂಡು ಏನು ಮಾಡ್ಬೇಕಂತಿದ್ದೀರಾ? ಈ ಥರ ಮಾಡಿದರೆ ಹೇಗೆ? ಯಾವ ಥರ? ಕಾವ್ಯನ ಮೇಲೆ ಮಾಯಿನ ಆತ್ಮ ಬಂದಿದೆ ಅಂತ ಬೆಳ್ಳಿ ನಂಬಿಸೋಣ. ಅಷ್ಟೇ ಅಲ್ಲ ಡಾಕ್ಟರ್, ಇದನ್ನೆಲ್ಲ ಮನೆಯವರಿಗೆಲ್ಲ ಗೊತ್ತಿರೋ ಹಾಗೆ ತಿಳಿಸೋಣ. ಒಬ್ರು ಸ್ವಾಮೀಜಿನ ಕರೆಸಿ ಬೆಳ್ಳಿ ಮುಂದೆ ಕಾವ್ಯನಿಂದ ಮಾಯಿನ ಆತ್ಮ ದೂರ ಆಗ್ತಿದೆ ಅನ್ನೋ ಥರ ಮಾಡೋಣ. ಪೂಜೆ ಮಾಡಿಸಿ ದೂರ ಮಾಡ್ಬೋದು ಅಂತೀರಾ? ಹೌದು, ಈ ಭೂಮಿ ಬಿಟ್ಟು ಮಾಯಿನ ಆತ್ಮ ಸಂಪೂರ್ಣವಾಗಿ ಹೋಯ್ತು ಅನ್ನೋದನ್ನ ಗಟ್ಟಿಯಾಗಿ ನಂಬೋ ಥರ ಮಾಡಬೇಕು. ಆಗಲೇ ನಾವು ಬೆಳ್ಳಿನ ಸಂಪೂರ್ಣವಾಗಿ ಗುಣ ಮಾಡೋಕ್ಕಾಗೋದು. ಹಾಂ, ಇದರಿಂದ ಮಾಯಾ ಅನ್ನೋ ಪದನ ಮತ್ತೆ ಕೇಳೋ ಹಾಗಿಲ್ಲ. ಹಾಗೆ ಅದಕ್ಕೇನು ಸಂಪೂರ್ಣ ಗುಣ ಆಗ್ತಾರೆ. ಎಲ್ಲ ಕಡೆಯಿಂದ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಆದರೆ ನಾವು ಒಂದೊಂದು ಹೆಜ್ಜೆನೂ ಹುಷಾರಾಗಿಡಬೇಕು. ಮಾಯಾ ಆತ್ಮ ಅದಕ್ಕೆ ಕಾಣೋ ಥರ ಹೇಗೆ ಮಾಡೋದು? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಟೆಕ್ನಾಲಜಿ ಈಗ ತುಂಬಾ ಮುಂದುವರೆದಿದೆ. ಲೇಸರ್ ಮೂಲಕ ಮಾಯಾ ಬೆಳ್ಳಿ ಕಾಣೋ ಹಾಗೆ ನಾನು ಮಾಡ್ತೀನಿ. ಬೇಕು ಅಂದಾಗ ಮಾಯನ ಆತ್ಮ ನಮಗೆ ಕಾಣುತ್ತೆ, ಬೇಡ ಅಂದಾಗ ದೂರ ಹೋಗುತ್ತೆ. ಡಾಕ್ಟ್ರೆ, ಈ ವಿಷಯ ಬೆಳ್ಳಿ ಗೊತ್ತಾಗಲೇಬಾರ್ದು. ಗೊತ್ತಾಯ್ತು ಅಂದರೆ ನಮ್ಮೆಲ್ಲ ಪ್ಲಾನ್ ಹಾಳಾಗೋಗುತ್ತೆ. ಹೌದು, ಅದಲ್ಲದೆ ಪೂಜೆ ಟೈಮಲ್ಲಿ ಮಾಯನ ಆತ್ಮ ಕಾವಿನಿಂದ ದೂರ ಆಗೋ ಥರ ಲೇಸರ್ ಮೂಲಕ ಮಾಡ್ಬೋದು. ಸ್ವಾಮೀಜಿಗೂ ಅದೇ ವಿಷಯ ತಿಳಿಸೋಣ. ಏನಾದರೂ ಸಮಸ್ಯೆ ಅಂದರೆ ಅವ್ರು ಸ್ಪಂದಿಸ್ತಾರೆ. ಈಗ ನಮಗೆ ಸಹಾಯ ಮಾಡೋ ಥರ ಸ್ವಾಮೀಜಿ ಎಲ್ಲಿ ಸಿಗ್ತಾರೆ? ಯಾಕೆ ಸಿಗಲ್ಲ? ಕಣ್ಕಟ್ ಸ್ವಾಮೀಜಿನೇ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರನ್ನೇ ಒಂದ್ಸರಿ ಅಪ್ರೋಚ್ ಮಾಡಿದ್ರೆ ಹೇಗೆ? ಬೇಡ, ಮಗು ಸತ್ತೋಯ್ತು ಅಂತ ನಾಟಕ ಆಡು ಅಂತ ಹೇಳಿದಾಗಲೇ ಬೆಳ್ಳಿ ತುಂಬ ಸಿಟ್ಟು ಮಾಡ್ಕೊಂಡಿದ್ಲು. ಮತ್ತೆ ಅವ್ರನ್ನ ಕರೆಸಿದ್ರೆ ಬೆಳ್ಳಿ ಅಪ್ಸೆಟ್ ಆಗ್ತಾಳೆ. ಯಾವುದೇ ಕಾರಣಕ್ಕೂ ಅವಳು ಅಪ್ಸೆಟ್ ಆಗದೆ ರೀತಿ ನೋಡ್ಕೋಬೇಕು. ಅದು ತುಂಬ ಮುಖ್ಯ ನಮಗೆ. ಸರಿ, ಹಾಗಿದ್ರೆ ಒಬ್ರು ಸ್ವಾಮೀಜಿನ ಹುಡುಕಿ. ಆಯಿತು, ಜೊತೆಗೆ ಮನೆಯವ್ರಿಗೆಲ್ಲ ಈ ವಿಚಾರ ತಿಳಿಸ್ತೀನಿ. ಪೂಜೆಗೆ ರೆಡಿ ಮಾಡಿ ನಿಮಗೆ ತಿಳಿಸ್ತೀನಿ. ಸರಿ, ಹಾಗೆ ಮಾಡಿ. ಇದು ಒಂದು ಪ್ರಯತ್ನದಲ್ಲಿ ನಾವು ಗೆಲ್ಲೇಬೇಕು. ಒಳ್ಳೆ ಮನಸ್ಸಿಂದ ಪ್ರಯತ್ನ ಮಾಡ್ತಿದ್ದೀವಿ ಐಶು, ನಮ್ಗೆ ಒಳ್ಳೇದೇ ಆಗುತ್ತೆ. ಹೌದು, ಇದಕ್ಕೆ ಕಾವ್ಯವ್ರು ಒಪ್ಕೋತಾರ? ಒಪ್ಪಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಐಶು, ನೀನು ಪೂಜೆಗೆಲ್ಲ ವ್ಯವಸ್ಥೆ ಮಾಡು. ಕಾವ್ಯನ ಈ ನಾಟಕದಲ್ಲಿ ಹೇಗೆ ನಡೆಸಬೇಕು ಅಂತ ನಾನು ತಯಾರು ಮಾಡ್ತೀನಿ. ಮಾಯಿನಾತ್ಮ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಈ ರೀತಿ ಮಾಡಬೇಕು ಅಂತ ಇದ್ದೀವಿ. ನಿಮ್ಮಿಬ್ರಿಗೂ ಏನನ್ಸುತ್ತೆ? ಬೆಳ್ಳಿಗೆ ಒಳ್ಳೇದಾಗ್ಲಿ ಅಂತ ನೀವೇನೋ ಪ್ರಯತ್ನ ಮಾಡ್ತಿದ್ದೀರಾ. ಆ ಪ್ರಯತ್ನ ನನಗೂ ಒಳ್ಳೇದಂತ ಅನಿಸ್ತಿದೆ. ನನಗೆ ಯಾಕೋ ಈ ಪ್ಲಾನ್ ಕ್ಲಿಕ್ ಆಗೋ ಡೌಟು. ಯಾಕೆ ಶರ್ಮಿಳಾ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತೀಯ? ಒಳ್ಳೇದಾದ್ರೂ ಆಗ್ಬೋದಲ್ವಮ್ಮ? ಬೆಳ್ಳಿ ಮಗು ವಿಚಾರದಲ್ಲಿ ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದೆ ಈ ವಿಷಯದಿಂದ. ಆವಾಗ ಬದಲಾಗಿದ್ದ ಬೆಳ್ಳಿ ಇನ್ನೂ ಅದೇ ರೀತಿ ನಡ್ಕೋತಿದ್ದಾಳೆ. 3 ಹೊತ್ತು ಮಾಯಾ ಅಂತಿರ್ತಾಳೆ. ಇನ್ನು ಮಾಯನಾತ್ಮ ಈ ಮನೇಲೇ ಇದೆ, ಅದು ಕಾವ್ಯನಲ್ಲಿದೆ ಅಂತ ಅವಳು ಗೊತ್ತಾದಾಗ ಬೆಳ್ಳಿಗೇನಾಗತ್ತೆ ಏನೋ ಗೊತ್ತಿಲ್ಲ, ಆದ್ರೆ ಬೆಳ್ಳಿಯಿಂದ ಕಾವ್ಯ ಸಾಯೋದಂತೂ ಗ್ಯಾರಂಟಿ. ಅಕ್ಕ, ಬೆಳ್ಳಿ ಕಾವ್ಯನ ಸಾಯಿಸ್ತಾಳ? ಏನು ಮಾತಾಡ್ತಿದ್ದೀರಾ ನೀವು? ಈಗ ನಾವ್ ಯಾರನ್ನಾರು ದ್ವೇಷ ಮಾಡ್ತಿದ್ರೆ ಒಂದು ಅವರಿಂದ ನಮ್ಗೆ ಕೆಟ್ಟದಾಗಿರುತ್ತೆ, ಇಲ್ಲ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿರತ್ತೆ. ಬೆಳ್ಳಿ ಅಂತೂ ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡೋಳಲ್ಲ, ಆದ್ರೆ ಮಾಯನಿಂದ ಅವಳಿಗೆ ಕೆಟ್ಟದಾಗಿದೆ ಅಂತ ಅವಳು ಅನ್ಕೊಂಡಿದ್ದಾಳೆ. ಇನ್ನು ಮಾಯನಾತ್ಮ ಕಾವ್ಯ ಮೇಲೆ ಇದೆ ಅಂತ ಗೊತ್ತಾದ್ರೆ ಬೆಳ್ಳಿ ಕಾವ್ಯನ ಸುಮ್ಮನೆ ಬಿಡ್ತಾಳ? ಅಕ್ಕ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ನಾನು ಮಾಡಿರೋ ಪ್ಲಾನಲ್ಲಿ ಕಾವ್ಯಂಗೆ ಉಗ್ರಷ್ಟು ಕೂಡ ಗಾಯ ಆಗಲ್ಲ. ಬೇಡ ಷಣ್ಮುಗ, ಪ್ರಾಣದ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ಈಗ ಹೇಗಿದೀವೋ ಹಾಗೆ ಆರಾಮಾಗಿದ್ಬಿಡೋಣ. ಆರಾಮಾಗೇನೋ ಇದ್ದೀವಿ, ಆದರೆ ದಿನಾಗ್ಲೂ ಮನೆಯಲ್ಲಿ ಒಂದಲ್ಲ ಒಂದು ತೊಂದರೆ ಬರ್ತಾನೆ ಇದೆ. ಇದೆಲ್ಲದರ ಮಧ್ಯೆ ನಾವು ಬೆಳ್ಳಿನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಹೌದಕ್ಕ, ನೀವು ಅಲ್ಲೇ ಇರ್ತೀರಲ್ಲ,
ಈ ಪ್ಲಾನಲ್ಲಿ ಏನಾದರೂ ಎಡ್ಬಿಟ್ಟಾದ್ರೆ ಅಲ್ಲೇ ನಿಲ್ಲಿಸ್ಬಿಡೋಣ, ಮುಂದುವರ್ಸೋದು ಬೇಡ. ಒಪ್ಕೋ ಶರ್ಮಿಳಾ. ನಾನು ಒಪ್ಕೊಳ್ಳೋದಕ್ಕೆ ಏನೂ ಇಲ್ಲಮ್ಮ. ಮನೆಗೆ ಒಳ್ಳೇದಾಗಬೇಕು ಅಂತ ನನ್ನ ಮನಸ್ಸಲ್ಲೂ ಇದೆ. ಯಾವುದಕ್ಕೂ ಕಾವ್ಯನ ಒಂದು ಮಾತು ಕೇಳಿ ಅವಳು ಒಪ್ಕೊಂಡ್ರೆ ಸರಿ. ಒಂದು ವೇಳೆ ಅವಳು ಒಪ್ಕೊಳ್ಳಿಲ್ಲ ಅಂದರೆ ಅವಳನ್ನ ಒಪ್ಸೋಕ್ಕೆ ನನಗೆ ಬಲವಂತ ಮಾಡಬಾರ್ದು. ನೀವುಂಟು ಅವಳುಂಟು. ಈಗಲೇ ಕರಿತೀನಿ, ನೀವೊಂದ್ಸರಿ ಮಾತಾಡಿ. ಕಾವ್ಯ, ಕಾವ್ಯ, ಏನಮ್ಮ? ಒಂದು ಮುಖ್ಯವಾಗಿರೋ ಕೆಲಸ ಇದೆ ಕಾವ್ಯ, ಅದು ನಿನ್ನಿಂದ ಮಾತ್ರ ಸಾಧ್ಯ. ಏನಮ್ಮ ಅದು? ಮಾಯಾ ಆತ್ಮ ನಿನ್ ಮೇಲೆ ಬರುತ್ತೆ ಅಂತ ನೀನು ಒಪ್ಕೋಬೇಕು. ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಯಾರ ಮುಂದೆ ನಾಟಕ ಮಾಡಬೇಕು? ಅಕ್ಕ ಏನು ಹೇಳಬೇಕು ಅನ್ಕೊಳ್ತಿದ್ದೀರಾ? ಏನದು? ಹಾ, ಅದೇ ಅಮ್ಮ ಹೇಳ್ತಿದಾರಲ್ಲ, ಮಾಯನ ಆತ್ಮ ನಿನ್ ಮೇಲೆ ಇದೆ ಅಂತ ನೀನು ನಾಟಕ ಮಾಡಬೇಕು. ಇದಕ್ಕೆ ನೀನು ಒಪ್ಪಿಗೆ ಇದೆಯಾ ಅಂತ ಅಮ್ಮ ಕೇಳ್ತಿದ್ದಾರೆ. ಹೌದು ಕಾವ್ಯ, ಇದರಿಂದ ತುಂಬಾ ಉಪಕಾರ ಆಗುತ್ತೆ. ಬೆಳ್ಳಿ ಮುಂದೆ ನೀನು ಆಡೋ ನಾಟಕದಿಂದ ಅವಳು ಹುಷಾರಾಗ್ತಾಳೆ. ಈ ಮನೆ ಮೊದಲಿನಂತೆ ಆಗತ್ತೆ. ನೀನು ಮಾಡೋ ಈ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲ ಕಾವ್ಯ. ಅಯ್ಯೋ ಅಮ್ಮ, ಯಾಕೆ ಇಷ್ಟೊಂದು ಕೇಳ್ಕೊಂತಿದ್ದೀರಾ? ನೀವೇ ಹೇಳಿದ್ರಲ್ಲ ನಾನು ಈ ಮನೆ ಮಗಳು ಅಂತ. ಈ ಮನೆಗೋಸ್ಕರ ನಾನು ಅಷ್ಟು ಮಾಡಲ್ವಾ? ನನ್ನ ಮೇಲೆ ಮಾಯನ ಆತ್ಮ ಇದೆ ಅಂತ ಹೇಳಿದ್ರೆ ಬೆಳ್ಳಿ ಗುಣ ಆಗ್ತಾಳೆ ಅಂದ್ರೆ ನಾನು ಈ ನಾಟಕ ಮಾಡ್ತೀನಮ್ಮ. ಆದ್ರೆ ಒಂದು ವಿಷಯ, ನಾನೇನು ಮಾಡಬೇಕು ಅಂತ ನೀವು ಫಸ್ಟೇ ನನಗೆ ಹೇಳಬೇಕು. ಯಾಕಂದ್ರೆ ನಾನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸ್ಲೋ. ಖಂಡಿತ ಹೇಳ್ತೀವಿ. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಬೆಳ್ಳಿ ಮುಂದೆ ಮಾಯಿನ ಆತ್ಮ ನಿನ್ ಮೇಲಿದೆ ಅಂತ ಒಪ್ಪಿಸ್ತಾ ಇರಬೇಕು. ಮಾಯಿನ ಥರ ನಡ್ಕೊಳ್ಳೋದು, ಮಾಯಾ ಹೇಗೆ ಮಾತಾಡ್ತಾಳೋ ಹಾಗೆ ಮಾತಾಡೋದು, ಮಾಯಾ ಹೇಗೆ ಊಟ ಮಾಡ್ತಾಳೋ ಹಾಗೆ ಮಾಡೋದು, ಮಾಯಾ ಹೇಗಿದ್ದಾಳೋ ಹಾಗೇ ಇರಬೇಕು. ಕಾವ್ಯ, ಈ ವಿಷಯದಲ್ಲಿ ನೀನೊಬ್ಳೇ ಅಲ್ಲ, ನಾವೆಲ್ಲರೂ ನಿನ್ನ ಜೊತೆಗೆ ಸೇರಿಕೊಂಡು ನಾಟಕ ಮಾಡ್ತೀವಿ. ಏನೇ ಆಗಲಿ ಬೆಳ್ಳಿಗೆ ಒಳ್ಳೇದಾಗಬೇಕು ಅಷ್ಟೇ. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ನೋಡಿದ್ರೆ ಹಾಗೆ ಹೇಳ್ತಾರೆ, ನೀವು ನೋಡಿದ್ರೆ ಒಪ್ಕೊಂಬೇಡ ಅಂತ ಹೇಳ್ತಿದ್ದೀರಾ. ಈಗ ನಾನು ಏನು ಮಾಡಲಿ? ಈ ಪ್ರಪಂಚದಲ್ಲಿ ನಿನ್ನಂತ ದಡ್ರ ಜೊತೆ ನಮ್ಮಂತ ಬುದ್ಧಿವಂತರು ಬದುಕೋದೇ ಕಷ್ಟ. ನಿಮಗೆ ಬೆಳ್ಳಿ ಗುಣ ಆಗೋದು ಇಷ್ಟ ಅಲ್ವಾ? ಅವಳ ಗುಣ ಆದ್ರೆ ನಮ್ಗೆ ನೆಮ್ಮದಿಯಾಗಿ ಆಸ್ತಿ ಸಿಗತ್ತೆ ಅನ್ಕೊಂಡಿದ್ಯಾ? ಅಂದ್ರೆ ಅವಳ ಆಸ್ತಿನೂ ನಿಮಗೆ ಸಿಗಬೇಕು ಅಂತ ನಿಮ್ಮ ಆಸೆ? ಬೆಳ್ಳಿದಷ್ಟೇ ಅಲ್ಲ, ಮುತ್ತಣ್ಣಂದು, ಬೆಳ್ಳಿಲ್ ಹೊಟ್ಟೆಲಿರೋ ಮಗುದು ಎಲ್ಲ ಆಸ್ತಿನೂ ನನಗೆ ಸೇರ್ಬೇಕು. ಆಸ್ತಿ ಬಗ್ಗೆ ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನಿನಗೂ ಒಂದು ಪಾಲ್ ಕೊಡ್ತೀನಿ, ಮಾರ್ಕೊಂಡು ಆರಾಮಾಗಿರು. ಆದರೆ ಇದೆಲ್ಲ ನಡಿಬೇಕು ಅಂದರೆ ನೀನು ಅವ್ರ ಮಾತಿಗೆ ಒಪ್ಕೋಬಾರ್ದು. ಬೆಳ್ಳಿಗೆ ಯಾವುದೇ ರೀತಿ ಸಹಾಯ ಮಾಡಬಾರ್ದು. ಆದರೆ ಅಕ್ಕ, ನಾನು ನೀಲಂಬ್ರಮ್ಮಂಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ಸಹಾಯ ಮಾಡಬೇಡ ಅಂದರೆ ಹೇಗೆ? ಅವರು ನಿನಗೆ ನಾಟಕ ಮಾಡಕ್ಕೆ ಹೇಳಿದ್ದಾರೆ. ನೀನು ನಾಟಕನ ಶುರು ಮಾಡ್ಕೊ. ಅರ್ಥ ಆಗಿಲ್ಲ ಅಕ್ಕ, ಅದೇನು ಅಂತ ಬಿಡಿಸೇಳಿ. ಅಮ್ಮ ಷಣ್ಮುಗ ನಿನ್ನ ಹತ್ರ ಏನು ಹೇಳಿದ್ದಾರೆ? ಬೆಳ್ಳಿ ಮುಂದೆ ನಾಟಕ ಆಡಬೇಕು ಅಂತ ಅಲ್ವಾ? ಹೌದು. ನೀನು ಅವ್ರ ಮುಂದೆ ನಾಟಕ ಮಾಡು. ತಲೆನೋವು, ಜ್ವರ ಬಂದಿದೆ, ಇಲ್ಲಾಂದ್ರೆ ಹೊಟ್ಟೆ ನೋವು ಅಂತ ಮಲ್ಕೊಂಡ್ಬಿಡು. ಇವತ್ತು ತಾನೇ ಚೆನ್ನಾಗಿದ್ದು ನಾಳೆ ಹೊಟ್ಟೆ ನೋವು ಅಂದರೆ ನಾನು ಡ್ರಾಮಾ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲ್ವಾ ಅಕ್ಕ? ಈಗೇನು ನಾನು ಹೇಳ್ದಷ್ಟು ಮಾಡ್ತೀಯೋ ಇಲ್ವೋ? ಆದರೆ ಅಕ್ಕ, ನಾನು ಸಹಾಯ ಮಾಡ್ತೀನಿ ಅಂತ ಧೈರ್ಯ ಕೊಟ್ಟು ಬಂದಿದ್ದೀನಿ. ಈಗ ನಾನು ಸಹಾಯ ಮಾಡಲ್ಲ ಅಂದರೆ ಅವ್ರಿಗೆ ಅನುಮಾನ ಬರಲ್ವಾ? ಬಂದೇ ಬರುತ್ತೆ. ನೀನು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿಯಲ್ಲಿ ನಿಜಾಯಿತಿ ಇರೋದಿಲ್ಲ. ಯಾರೇ ಗಮನಿಸಿ ನೋಡಿದ್ರೂ ಎಲ್ರಿಗೂ ಅನುಮಾನ ಬಂದೇ ಬರುತ್ತೆ. ಅಮ್ಮ, ನೀನೇ ಯಾವಾಗ ಬಂದೆ? ಕೋತಿ ತಾನು ಕೆಡೋದು ಅಲ್ಲೇ ವನನೆಲ್ಲ ಕೆಡಿಸ್ತಂತೆ. ಹಾಗೆ ನಿನ್ನ ಮನಸ್ಸು ಸರಿ ಇರೋದಿಲ್ಲ, ಬೇರೆಯವ್ರನ್ನೂ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ ನೀನು. ಹಾಗಲ್ಲ ಅಮ್ಮ, ಸುಮ್ಮನೆ ಇರಬೇಕು. ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀ ಎಲ್ಲ ಹಾಳು ಮಾಡ್ತಿದ್ಯಾ. ಮನೆಗೆ ಉಪಕಾರಿಯಾಗು ಅಂದ್ರೆ ಮಾರಿ ಆಗ್ತಿದ್ಯಾ. ಮಾರಿ ಅಲ್ಲಮ್ಮ, ಇದರಿಂದ ಇವಳಿಗೇನಾದ್ರು ತೊಂದರೆ ಆದ್ರೆ ಏನ್ ಕತೆ? ಕಾವ್ಯ ಬೇಡ ಅಂದ್ರೆ ಪರವಾಗಿಲ್ಲ, ಅವಳು ಒಪ್ಕೊಂಡು ನೀನ್ ಬೇಡ ಅಂದ್ರೆ ಎಲ್ಲ ವಿಷಯನೂ ನಿನ್ ತಲೆಗೆ ಕಟ್ಬಿಡ್ತೀನಿ. ಏನಮ್ಮ ನೀನು?
ಎಲ್ಲೋ ಬಿಡೋ ಬಾಣನ ನನ್ನ ಕಡೆ ತಿರುಗಿಸ್ತಿದ್ಯಲ್ಲ. ನಾವು ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ನಿನಗೆ ಮರ್ಯಾದೆ ಸಿಗಲಿ, ಗೌರವ ಸಿಗಲಿ ಅಂತ ನಾನು ಒದ್ದಾಡ್ತಾ ಇದ್ರೆ ನಿನ್ನ ನಾಲಿಗೆಯಿಂದ ನಿನ್ನ ಗೌರವನ ನೀನೇ ಹಾಳು ಮಾಡ್ಕೋತಿದ್ಯಾ? ನೀನು ನಡ್ಕೊಳ್ಳೋ ರೀತಿ, ನೀನು ಮಾತನಾಡೋ ರೀತಿ ಒಂದು ಚೂರು ಸರಿಯಾಗಿಲ್ಲ. ಜಮೀನ್ದಾರ ವಂಶದಲ್ಲಿ ಹುಟ್ಟಿ ಈಗ ನೀನು ನಡ್ಕೊಳ್ಳೋದು? ಎಷ್ಟೇ ಆದರೂ ನಿನ್ನ ಮಗಳಲ್ವಾ? ನಾನು ಬದಲಾಗಿದ್ದೀನಿ, ನೀನು ಬದಲಾಗು ನೋಡೋಣ. ಮುತ್ತುಗೂ ಬೆಳ್ಳಿಗೂ ಕೆಟ್ಟದ್ದು ಬಯಸೋದಾಗ್ಲಿ, ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ನಿನ್ನ ಸಾವು ನನ್ನ ಕೈಯಲ್ಲಿರುತ್ತೆ.